ಕಳೆದ 10 ವರ್ಷಗಳಿಂದ ಸ್ಯಾಂಡಲ್ವುಡ್ಗೆ ಡಿಸೆಂಬರ್ ವರವಾಗಿದೆ ಅಂದ್ರೆ ತಪ್ಪಾಗಲ್ಲ. ಮೊದಲೆಲ್ಲ ರಾಕಿಂಗ್ ಸ್ಟಾರ್ ಯಶ್ಗೆ ಡಿಸೆಂಬರ್ ಲಕ್ಕಿ ತಿಂಗಳು ಅನ್ನೋ ತರ ಇತ್ತು. ಯಾಕೆ ಅಂದ್ರೆ ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ ಸಿನಿಮಾದಿಂದ ಬಿಡುಗಡೆ ಆಗಿರುವ ಯಶ್ ಸಿನಿಮಾಗಳು ಎಲ್ಲವೂ ಕೂಡ ಡಿಸೆಂಬರ್ ನಲ್ಲಿ ರಿಲೀಸ್ ಆಗಿರೋದು ಅಂಡ್ ಹಿಟ್ ಕೂಡ ಆಗಿದೆ. ಇನ್ನು ಈ ವರ್ಷ ಅಂತ ನೋಡೋದಾದ್ರೆ ರಿಲೀಸ್ ಆಗಿರುವ ಸಿನಿಮಾಗಳ ಸಂಖ್ಯೆ ಗಮನಿಸಿದ್ರೆ 230+ ಸಿನಿಮಾಗಳು. ಇದರಲ್ಲಿ ಹಿಟ್ ಆಗಿರೋ ಸಿನಿಮಾಗಳು 10 ಕೂಡ ದಾಟಿಲ್ಲ ಅಂದ್ರೆ 2024ರಲ್ಲಿ ಸ್ಯಾಂಡಲ್ವುಡ್ ಎಷ್ಟೊಂದು ಲಾಸ್ ಕಂಡಿದೆ ಅನ್ನೋದನ್ನ ನೀವೇ ಊಹಿಸಬಹುದು. ಇನ್ನು ಕಳೆದ ವರ್ಷ ಅಂದ್ರೆ 2023 ಡಿಸೆಂಬರ್ ಅಂತ್ಯದಲ್ಲಿ ಬಂದಂತಹ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಹಿಟ್ ಆಗಿ ಇಂಡಸ್ಟ್ರಿ ಕೈಗೆತ್ತಿತ್ತು. ಅದೇ ತರ 2024 ಅಂದ್ರೆ ಈ ವರ್ಷ ಕನ್ನಡ ಚಿತ್ರರಂಗದ ಪಾಲಿಗೆ ಲಾಭದಾಯಕ ಅನಿಸದೇ ಇದ್ರೂ ಡಿಸೆಂಬರ್ ತಿಂಗಳು ಮಾತ್ರ ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇನ್ನು ಡಿಸೆಂಬರ್ 20ರಂದು ಉಪೇಂದ್ರ ನಿರ್ದೇಶನದ UI ಸಿನಿಮಾ ರಿಲೀಸ್ ಆಗಿ ಸಿನಿ ಪ್ರಿಯರು ಮುಗಿಬಿದ್ದು ಈ ಚಿತ್ರವನ್ನ ನೋಡಿ ಮೆಚ್ಚಿದ್ದಾರೆ. ಫಸ್ಟ್ 5 ದಿನಗಳಿಗೆ ಈ ಸಿನಿಮಾದ ಗಳಿಕೆ 35 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನ್ನೋ ಮಾಹಿತಿ ಚಿತ್ರತಂಡನೇ ಕೊಟ್ಟಿದೆ. ಇನ್ನೇನು UI ಸಿನಿಮಾ ಹಿಟ್ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರ್ಬೇಕಾದ್ರೆ ಡಿಸೆಂಬರ್ 25ರಂದು ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾ ಕೂಡ ರಿಲೀಸ್ ಆಯಿತು. ಇನ್ನು ಈ ಸಿನಿಮಾ ಮೊದಲ ದಿನನೇ 10 ಕೋಟಿ ರೂಪಾಯಿಗೂ ಅಧಿಕ ಲಾಭ ಪಡೆದಿದೆ. ಈ ವರ್ಷ ತಿಂಗಳಿಗೆ ಒಂದು ಸಿನಿಮಾ ಕೂಡ ಸಕ್ಸಸ್ ಆಗದೆ ಇರೋದನ್ನ ಕಂಡ ನಾವು ಡಿಸೆಂಬರ್ ನಲ್ಲಿ ಮಾತ್ರ 2 ಸಿನಿಮಾಗಳು ದೊಡ್ಡ ಗೆಲುವು ಪಡೆಯೋದರ ಮೂಲಕ ಡಿಸೆಂಬರ್ ತಿಂಗಳು ಸ್ಯಾಂಡಲ್ವುಡ್ಗೆ ಲಕ್ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಕಳೆದ 10 ವರ್ಷಗಳ ಪ್ರತಿ ಡಿಸೆಂಬರ್ ನಲ್ಲೂ ಹೀಗೊಂದು ಬಾಕ್ಸ್ ಆಫೀಸ್ ಮ್ಯಾಜಿಕ್ ನಡೀತಾನೆ ಇದೆ. ಅದಕ್ಕೆ ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. 2013 ಡಿಸೆಂಬರ್ 12 ಬಜರಂಗಿ, ಡಿಸೆಂಬರ್ 27 ಶ್ರಾವಣಿ ಸುಬ್ರಹ್ಮಣ್ಯ, 2014 ಡಿಸೆಂಬರ್ 12 ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ, ಇನ್ನು 2015 ಡಿಸೆಂಬರ್ 4 ರಥಾವರ, ಡಿಸೆಂಬರ್ 24 ಮಾಸ್ಟರ್ ಪಿ, 2016 ಡಿಸೆಂಬರ್ 30 ಕಿರಿ ಪಾರ್ಟಿ, 2017 ಡಿಸೆಂಬರ್ 1 ಮಫ್ತಿ, ಡಿಸೆಂಬರ್ 29 ಚಮಕ್, 2018 ಡಿಸೆಂಬರ್ 21 KGF ಚಾಪ್ಟರ್ 1, 2019 ಡಿಸೆಂಬರ್ 27 ಅವನೇ ಶ್ರೀಮನ್ ನಾರಾಯಣ, 2022 ಡಿಸೆಂಬರ್ 23 ವೇದ, 2023 ಡಿಸೆಂಬರ್ 29 ಕಾಟೇರ. ಕಳೆದ ಇಷ್ಟು ವರ್ಷಗಳಲ್ಲಿ ಡಿಸೆಂಬರ್ನಲ್ಲಿ ತೆರೆ ಕಂಡು ಹಿಟ್ ಆದ ಸಿನಿಮಾಗಳು ಇಲ್ಲಿವೆ. ಅದರಲ್ಲೂ ಡಿಸೆಂಬರ್ನಲ್ಲಿ ರಿಲೀಸ್ ಆಗಿ ಕನ್ನಡ ಚಿತ್ರರಂಗಕ್ಕೆ ತಿರುವು ನೀಡಿದ ಸಿನಿಮಾಗಳಂದ್ರೆ ಯಜಮಾನ, ಮುಂಗಾರು ಮಳೆ, ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ, KGF ಚಾಪ್ಟರ್ 1 ಹಾಗೇನೆ ಕಾಟೇರ. ಈ ಲಿಸ್ಟ್ ನೋಡಿದ್ಮೇಲೆ ಡಿಸೆಂಬರ್ ಕನ್ನಡ ಚಿತ್ರರಂಗಕ್ಕೆ ಲಕ್ಕಿ ತಿಂಗಳು ಅಂತ ನಿಮ್ಗೂ ಅನ್ಸಿದ್ರೆ ಡಿಸೆಂಬರ್ನಲ್ಲಿ ರಿಲೀಸ್ ಆದಂತಹ ನಿಮ್ಮ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.